ಸಿಎಂ ತವರಲ್ಲಿ ಮೀಟರ್ ಬಡ್ಡಿ ಹಾವಳಿ ಇನ್ನೂ ನಿಂತಿಲ್ಲ. ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಕೂಡ ಸಾಲದ ಟಾರ್ಚರ್ ಮಾತ್ರ ನಿಂತಿಲ್ಲ. 2 ಲಕ್ಷ ಹಣಕ್ಕೆ ಬಡ್ಡಿ ಸೇರಿಸಿ 8 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಲಾಗ್ತದೆ. ಸಿಎಂ ತವರಲ್ಲೇ ಈ ರೀತಿಯಾಗಿ ಜಾಸ್ತಿ ಪ್ರಕರಣಗಳು ವರದಿ ಆಗ್ತಾ ಇರೋದು. ಅದರಲ್ಲೂ ಅವರ ಕ್ಷೇತ್ರದಲ್ಲೂ ಕೂಡ ಇತ್ತು, ಅದನ್ನು ಕೂಡ ಸುದ್ದಿ ಮಾಡಿದ್ವಿ. ಅದಾದ್ಮೇಲೆ ಮೈಸೂರಿನಲ್ಲಿ ಸಾಕಷ್ಟು ಪ್ರಕರಣಗಳು, ಹಾಗೆ ಕೆಲವರು ಸಾವನ್ನಪ್ಪಿದ್ರು ಕೂಡ. ನಂತರ ಮೊನ್ನೆ ಅಷ್ಟೇ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ್ದಾರೆ. ಆ ಸುಗ್ರೀವಾಜ್ಞೆಯಲ್ಲಿ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವನ್ ಪೊಲೀಸರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಆದರೂ ಕೂಡ ಫೈನಾನ್ಸ್ನವ್ರು ಮಾತ್ರ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಅವರ ಹಾವಳಿ ಮುಂದುವರೆದಿದೆ. ಹುಣಸೂರಿನ ಕೆಬ್ಬೆಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕುಮಾರ್ ಬೋವಿ ಎಂಬುವರು 2 ಲಕ್ಷ ಸಾಲವನ್ನ ಕೊಟ್ಟಿದ್ರು. ಪ್ರಸನ್ನ ಹಾಗೂ ಪ್ರಸನ್ನ ತಾಯಿ ಸಾಲವನ್ನ ಪಡ್ಕೊಂಡಿದ್ರು. ಸಾಲ ಪಡೆದು 1 ವರ್ಷ 2 ತಿಂಗಳಾಗಿದೆ. ಜಮೀನು ಮಾರಿ 5.30 ಲಕ್ಷ ಸಾಲವನ್ನ ತೀರಿಸಿದ್ರು ಪ್ರಸನ್ನ. ಈಗ ಉಳಿದ ಹಣ ಕೊಡಬೇಕು ಅಂತ ಪ್ರಸನ್ನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 2 ಲಕ್ಷ ಸಾಲ ತಗೊಂಡಿದ್ದು ಯಾವಾಗ? 10 ವರ್ಷದ ಹಿಂದೆ ಅಲ್ಲ, 1 ವರ್ಷ 2 ತಿಂಗಳಿಂದ ಅಷ್ಟೇ ಸಾಲವನ್ನ ಪಡ್ಕೊಂಡಿರುವಂಥದ್ದು. ಇದಕ್ಕೆಲ್ಲ ಸೇರಿ ಬಡ್ಡಿ ಎಲ್ಲ ಸೇರಿ 8 ಲಕ್ಷ ಅಂತ. ಅದಿನ್ ಯಾವ ಲೆವೆಲ್ಗೆ ಬಡ್ಡಿ ಕೊಟ್ಟಿದ್ನೋ ಏನೋ ಗೊತ್ತಿಲ್ಲ. ಇವ್ರು ಅದೆಷ್ಟು ಪರ್ಸೆಂಟೇಜ್ ಅಲ್ಲಿ ಬಡ್ಡಿ ತಗೊಂಡಿದ್ರು ಏನು 20-25% ಲೆವೆಲ್ಗೆ ಬಡ್ಡಿ ವ್ಯವಹಾರ ಆಗ್ತಾ ಇದೆಯಾ ಅಲ್ಲಿ. ಕೆಲ ದಿನಗಳ ಹಿಂದಷ್ಟೇ 1 ಎಕರೆ ಜಮೀನನ್ನ ಮಾರಿ 5,30,000 ಸಾಲವನ್ನ ತೀರಿಸಿದ್ರು. ಇನ್ನುಳಿದ ಹಣ ನೀಡುವಂತೆ ಧಮಕಿ ಹಾಕಿ ಪ್ರಸನ್ನ ಹಾಗೂ ಅವರ ತಾಯಿ ಯಮುನಾ, ಪ್ರಸನ್ನ ಚಿಕ್ಕಪ್ಪನ ಮಗ ಅನಿಲ್ ಮೇಲೆ ಕುಮಾರ್ ಬೋವಿ ಹಾಗೂ ಆತನ ಮಕ್ಕಳು ರಂಜನ್, ಸಿದ್ದೇಶ್, ಚಂದ್ರು ಹಾಗೂ ಆತನ ಮಗ ಮಣಿಕಂಠ ಹಲ್ಲೆಯನ್ನ ಮಾಡಿದ್ದಾರೆ. 5.5 ಲಕ್ಷ ತೀರಿಸಿ ಆದ ಮೇಲೂ ಕೂಡ ಉಳಿದ ಹಣ ಕೊಡಬೇಕು ಅಂತ ಆವಾಜ್ ಹಾಕಿದ್ದಾರೆ. ಅಲ್ಲಿ ಹೋಗಿ ರೌಡಿಸಂ ಮಾಡಿದ್ದಾರೆ. ಬೈಕಲ್ಲಿ ಹೋಗ್ತಿದ್ದು ನಾನು ಕುಮಾರ್ ಗೋವಿ ಅನ್ನೋರು ತಗೋ 2 ಲಕ್ಷ ರೂಪಾಯಿ ಮೀಟ್ರ್ ಬಡ್ಡಿಗೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. 1 ವರ್ಷದ ಮೇಲೆ 2 ತಿಂಗಳಾಗಿತ್ತು. ಸುಮಾರು ಅದು ಬಡ್ಡಿ ಎಲ್ಲ ಬೆಳೆದು 7 ಲಕ್ಷ ರೂಪಾಯಿ ಆಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡ್ತಿದ್ರು. ಅವ್ರ ಕಿರುಕುಳ ನಂಗೆ ತಡ್ಕೊಳಕ್ಕಾಗ್ದಂಗೆ 1 ಎಕರೆ ಜಮೀನು ಮಾರ್ಬಿಟ್ಟು ನನ್ನ ಕೈಲಿ ಇಷ್ಟೇ ಆಗೋದಂತ 5.5 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ಟೆ. ಆಮೇಲೆ ನಾನು ನಮ್ಮ ತಾಯಿಯವರು ಬೈಕಲ್ಲಿ ಹೋಗ್ತಿದ್ದು. ಇನ್ನೂ 1.5 ಲಕ್ಷ ಕೊಟ್ಟಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನು ನೋಡ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗ ಬಿಡ್ಸೋಕೆ ಬಂದಿದ್ದೆ, ಅನಿಲ್ ಅಂತ ಅವನ ಹೆಸರು, ಅವನ ಮೇಲೂ ಹಲ್ಲೆ ಮಾಡಿದ್ರು. ನಮ್ಮ 3 ಜನಕ್ಕೂ ಬಳೆಗಾಲಲ್ಲಿ ತಗೊಂಡು ಹೊಡೆದ್ರು. ನಾನು ಕುಮಾರ್ ಗೋವಿ ಅನ್ನೋರು ತಗೋ 2 ಲಕ್ಷ ರೂಪಾಯಿ ಮೀಟ್ರ್ ಬಡ್ಡಿಗೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. 1 ವರ್ಷದ ಮೇಲೆ 2 ತಿಂಗಳಾಗಿತ್ತು. ಸುಮಾರು ಅದು ಬಡ್ಡಿ ಎಲ್ಲ ಬೆಳೆದು 7 ಲಕ್ಷ. ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ, ಸರ್ಕಾರ ಸಾಕಷ್ಟು ಕಠಿಣ ಕ್ರಮಗಳನ್ನ ಕೈಗೊಂಡು ಮೊನ್ನೆ ರಾಜ್ಯಪಾಲರು ಕೂಡ ಅಂಕಿತವನ್ನ ಹಾಕಿದ್ದಾರೆ. ಪೊಲೀಸರು ಈಗ ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡಿಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಬಹುದು. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ ಅಂದ್ರೆ ಈ ಫೈನಾನ್ಸ್ನವರು. ಈ ಕುಮಾರ್ ಬೋವಿ ಅನ್ನೋನು ಎಷ್ಟಕ್ಕೆ ಬಡ್ಡಿಗೆ ಕೊಟ್ಟಿದ್ನಂತೆ? ಯಾಕೆಂದ್ರೆ ಬರೀ 1 ವರ್ಷ ಅಂದ್ರೆ 1 ವರ್ಷ 2 ತಿಂಗಳಲ್ಲಿ 2 ಲಕ್ಷಕ್ಕೆ 8 ಲಕ್ಷ ಬಡ್ಡಿ ಆಗ್ತಾನೆ ಅಂದ್ರೆ ಏನರ್ಥ ಅಂತ. ಯಾವಾಗ ಆಗಿರುವಂತ ಘಟನೆ ಇದು? ಪೃಥ್ವಿ, ಏನು ಹುಣಸೂರು ತಾಲೂಕಿನ ಕೆಬ್ಬೆಕೊಪ್ಪಲು ಗ್ರಾಮದಲ್ಲಿ ನಿನ್ನೆ ಆಗಿರುವಂತಹ ಘಟನೆ ಇದು. ಏನು ಕುಮಾರ್ ಬೋವಿ ಎಂಬಾತನಿಂದ ಪ್ರಸನ್ನ ಹಾಗೂ ಆತನ ತಾಯಿ ಯಮುನಾ ಅವರು ವ್ಯವಸಾಯಕ್ಕಾಗಿ ಹಾಗೂ ಮನೆ ಖರ್ಚಿಗೆ 2 ಲಕ್ಷ ಹಣವನ್ನ ಪಡ್ಕೊಂಡಿರ್ತಾರೆ. ಆತ ಕುಮಾರ್ ಬೋವಿ ಏನಿದೆ ಈತ ಮೀಟರ್ ಬಡ್ಡಿಗೆ ಮಾತ್ರ ಹಣವನ್ನ ಕೊಡದಂತೆ ಇವರಿಗೆ ಕಷ್ಟಕಾಲ ಅಂತ ಆತನ ಬಳಿಯೇ ಕಾಡಿಬೇಡಿ ಮೀಟರ್ ಬಡ್ಡಿಗೆ 2 ಲಕ್ಷ ಸಾಲವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಕಳೆದ 1 ವರ್ಷ 2 ತಿಂಗಳಲ್ಲಿ ಈ 2 ಲಕ್ಷ 8 ಲಕ್ಷಕ್ಕೆ ಹೋಗಿರುತ್ತೆ ಬಡ್ಡಿ ಎಲ್ಲವನ್ನು ಸೇರಿಸಿ. ಆದ್ರೆ ಕಳೆದ ದಿನಗಳ ಹಿಂದಷ್ಟೇ 5,30,000 1 ಎಕರೆ ಜಮೀನನ್ನ ಮಾರಿ ಪ್ರಸನ್ನ ಎಂಬಾತ ಕುಮಾರ್ ಬೋವಿ ಅವರಿಗೆ ಕೊಟ್ಟಿರ್ತಾನೆ. ಆದರೆ ನನಗೆ ಕೊಡಬೇಕಾಗಿರೋದು 8 ಲಕ್ಷ, ನೀನು ಕೇವಲ 5,30,000 ದುಡ್ಡನ್ನು ಕೊಟ್ಟಿದ್ದೀಯ ಅನ್ನುವ ನಿಟ್ಟಿನಲ್ಲಿ ಏನು ಕುಮಾರ್ ಬೋವಿ ಹಾಗೂ ಆತನ ಸಂಗಡಿಗರು ಯಾರು ಚಂದ್ರು ಇರ್ಬೋದು, ಮಣಿಕಂಠ, ಸಿದ್ದೇಶ್ ಸೇರಿದಂತೆ ಇವರೆಲ್ಲರೂ ಕೂಡ ಪ್ರಸನ್ನ ಹಾಗೂ ಯಮುನಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಖುದ್ದು ಪ್ರಸನ್ನ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಹಾಗೂ ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಹಲ್ಲೆಗೆ ಒಳಗಾದಂತಹ ಪ್ರಸನ್ನ ಹಾಗೂ ಯಮುನಾ ಅವರು ಹುಣಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಈ ಕುಮಾರ್ ಬೋವಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸದ್ಯ ಹುಣಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ರು. ಯಾವ್ಯಾವೊಂದು ಲೈಸೆನ್ಸ್ ಇಲ್ಲ ಅವ್ನು ಮೊದಲು ಒದ್ದು ಒಳಗಾಕಿ ಈ ರೀತಿಯಾಗಿ ಏನಾದರೂ ಹಾವಳಿಯನ್ನ ಇಟ್ರೆ ಅಂತ ಹೇಳಿದ್ರು. ನೋಡೋಣ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ, ಸರ್ಕಾರ ಇಷ್ಟೆಲ್ಲ ರೂಲ್ಸ್ ಮಾಡಿದ್ಮೇಲೂ ಅನ್ನುವಂಥ